ಹಲೋ ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ, ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಒಂದು 10-20 ವರ್ಷಗಳ ಹಿಂದೆ ಯಾವುದೇ ಊರಲ್ಲಿ ಜಾತ್ರೆ, ಹಬ್ಬ, ಹರಿದಿನಗಳಲ್ಲಿ ಎಲ್ಲದಕ್ಕೂ ಇವರೇ ಹಾಡುಗಳು ಹಾಕ್ತಾಯಿದ್ರು. ಇವರ ಹಾಡು ಈಗ ಕೇಳ್ತಿದ್ರೆ ನಮ್ಮ ಬಾಲ್ಯದ ನೆನಪುಗಳೆಲ್ಲ ವಾಪಸ್ ಬರುತ್ತೆ. ಇವ್ರು ಯಾರು ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದರೆ ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಮಳವಳ್ಳಿ ಮಹಾದೇವಸ್ವಾಮಿ ಎಂದು ಕರೆಯಲ್ಪಡುವ ಕೃಷ್ಣಾಪುರ ಮಾದಯ್ಯ ಮಹಾದೇವಸ್ವಾಮಿ ಇವರು ಭಾರತೀಯ ಜಾನಪದ ಕನ್ನಡ ಗಾಯಕರಾಗಿರ್ತಾರೆ. ಇವರು ಮಂಟೇಸ್ವಾಮಿ, ಸಿದ್ದಪ್ಪಾಜಿ ಮತ್ತು ಮಲೆಮಹದೇಶ್ವರ ಅವರ ಜಾನಪದ ಮತ್ತು ಭಕ್ತಿಗೀತೆಗಳಿಗೆ ಹೆಸರುವಾಸಿಯಾಗಿದ್ದವರು. ಇವರಿಗೆ ಕರ್ನಾಟಕ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಮಹಾದೇವಸ್ವಾಮಿಯವರು ಮಳವಳ್ಳಿ ತಾಲೂಕಿನ ಕೃಷಾಪುರ ಗ್ರಾಮದ ದಲಿತ ಕುಟುಂಬದಲ್ಲಿ ಜನಿಸಿದರು. ಇವರ ಪೋಷಕರು ಶೇಹನಾಯಿ ಮಾದಯ್ಯ ಮತ್ತು ಸೋಬಾನೆ ಮಂಚಮ್ಮ. ಇವರು SLCಯಲ್ಲಿ ಓದಿದ್ದರು. ಮಹಾದೇವಸ್ವಾಮಿಯವರು ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ಮಲೆಮಾದಪ್ಪ ಅವರ ಮೇಲೆ ಹಾಡಲು ಆರಂಭಿಸುತ್ತಾರೆ. ಇದು ಹೆಚ್ಚು ಜನಪ್ರಿಯವಾಗಲು ಶುರುವಾಗುತ್ತೆ. ಇವರು ನೀಲಗಾರ ಸಂಪ್ರದಾಯಕ್ಕೆ ಸೇರಿದವರು. ಇವರ ಹಾಡುಗಳಲ್ಲಿ ಅತ್ಯಂತ ಜನಪ್ರಿಯವಾದದ್ದು ಎಂದರೆ ಮಾದೇಶ್ವರ ದಯಬಾರದೆ. ನಂತರ ಇವರು ಎಸ್ ಜಾನಕಿ, ವಾಣಿ ಜಯರಾಮ್, ಸಂಗೀತ ಕಟ್ಟಿ, SP ಬಾಲಸುಬ್ರಹ್ಮಣ್ಯಂ, ಮಂಜುಳಾ, ಗುರುರಾಜ್ ಮತ್ತು ಇತರರೊಂದಿಗೆ ಹಾಡುಗಳನ್ನು ರೆಕಾರ್ಡ್ ಮಾಡಿದರು. ಇವರ ಕಂಚಿನ ಕಂಠಕ್ಕೆ ಇವರಿಗೆ ಫೋಕ್ ಕಿಂಗ್ ಎಂದು ಕರೆಯಲಾಗುತ್ತದೆ. ಇವರ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದರಲ್ಲಿ ನೀವು ಸರ್ಚ್ ಮಾಡಿ ನೋಡಿದರೆ ಇವರು ಮಾಡಿರೋ ಹಾಡುಗಳೆಲ್ಲ ಸಿಗುತ್ತೆ. ಒಮ್ಮೆ ಕೇಳಿ, ನೀವು ಅವರ ಅಭಿಮಾನಿ ಆಗೋದು ಅಂತೂ ಪಕ್ಕ. ಜಮಾನದಲ್ಲೇ ಇವ್ರ ಹಾಡುಗಳೇ ಬರೀ ಟ್ರೆಂಡಲ್ಲಿದ್ದವು. ಅದರಲ್ಲೂ ಇವರು ಮಾದೇವ ದಯಬಾರದೆ ಅನ್ನೋ ಸಾಂಗ್ ಎಲ್ರಿಗೂ ತುಂಬ ಇಷ್ಟ. ಇವರು ಸಿದ್ದಪ್ಪಾಜಿ ಪವಾಡಗಳು ಎಂಬ ಚಿತ್ರದಲ್ಲಿ ಶೀರ್ಷಿಕೆ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಹಾಡುಗಳಿಂದ ಈ ಚಿತ್ರವು ಜನಪ್ರಿಯ ಹೊಂದುತ್ತದೆ. ಇಲ್ಲಿಯವರೆಗೂ ಮಹಾದೇವಸ್ವಾಮಿ 1000ಕ್ಕೂ ಹೆಚ್ಚು ಹಾಡುಗಳನ್ನು ರೆಕಾರ್ಡ್ ಮಾಡಿದ್ದಾರೆ. 40 ವರ್ಷಗಳಿಂದ ಹಾಡುತ್ತಾ ರಾಜ್ಯ ವಿದೇಶಗಳಲ್ಲಿ ಕಾರ್ಯಕ್ರಮ ನೀಡುತ್ತಿದ್ದಾರೆ. ಇವರು ಹಾಡಿರುವ ಪ್ರಮುಖ ಗೀತೆಗಳು ಯಾವುದೆಂದರೆ ಮಾದೇಶ್ವರ ದಯಬಾರದೆ, ಯಾರಿಗೆ ಒಲಿದೆಯ, ಬದುಕಿ ಉಳಿಯುವೆನೆ, ಬಾ ನನ್ನ ಮಾದೇವ, ಹೋಗಲಾರೆ ಹಲಗೂರಿಗೆ, ಇನ್ನು ಮುಂತಾದ ಹಾಡುಗಳು ಹೆಚ್ಚು ಜನಪ್ರಿಯತೆಯನ್ನು ಹೊಂದಿದೆ. ಇವರ ಹರಿಕಥೆಯಲ್ಲಿ ಬರುವ ಹಾಡು ಇಡೀ ರಾಜ್ಯವೇ ಸಂಚಲನ ಸೃಷ್ಟಿಸುತ್ತದೆ. ಎಲ್ಲಿ ನೋಡಿದರೂ ಇವ್ರದ್ದೇ ಸಾಂಗ್ದ ಹವಾ ಇತ್ತು. ಆ ಸಾಂಗ್ನ ನಾನು ಹೇಳಲ್ಲ, ನೀವೇ ಕಮೆಂಟ್ ಮೂಲಕ ತಿಳಿಸಿ, ನೋಡೋಣ ಎಷ್ಟು ಜನ ಸರಿಯಾಗಿ ಹೇಳ್ತೀರಾ ಅಂತ. ಹಾಗೆ ಮುಂದಿನ ವಿಡಿಯೋ ಯಾರ ಬಗ್ಗೆ ಮಾಡಬೇಕು ಅಂತಲೂ ತಿಳಿಸಿ. ಸ್ನೇಹಿತರೆ, 200 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಬರ್ತಾ ಇದೆ. ಬೇಗ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.